ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇದೇನಿದು ಈ ಫೋಟೋಯಿಂದ ಶುರು ಮಾಡ್ತಾ ಇದ್ದಾರೆ ಅಂದ್ಕೊಂಡ್ರಾ? ಆ್ಯಕ್ಚುಲಿ ಸ್ಟಾರ್ಟಿಂಗ್ ಏನು ಹೇಳೋದು ಅಂತ ಗೊತ್ತಾಗದೆ ಇದನ್ನು ಆ್ಯಡ್ ಮಾಡಿದೆ. ನನ್ನ ತಂಗಿ ಇಲ್ಲಿ ಟೊಮ್ಯಾಟೊ ಬಾತ್ ಮಾಡೋಕ್ಕೆ ಏನೇನು ರೆಡಿ ಮಾಡ್ಕೊಂಡಿದ್ದಾಳೆ ಅಂದರೆ ಆನಿಯನ್ಸ್, ಟೊಮ್ಯಾಟೋಸ್ ಆ್ಯಂಡ್ ಗ್ರೀನ್ ಚಿಲ್ಲಿ, ಪುದೀನ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಿಕ್ಸ್ ಆಗಿ ಅಕ್ಕಿ ನೆನೆಸಿಟ್ಕೊಂಡಿದ್ದಾಳೆ. ದೆನ್ ಇಲ್ಲಿ ಮೊನ್ನೆ ಬೋಂಡ ಹಾಕಿದ್ದಿದ್ದ ಎಣ್ಣೆ ಇತ್ತು, ಅದನ್ನೇ ಹಾಕಿದ್ದಾಳೆ. ಯಾಕೆ ಎಣ್ಣೆ ಎಲ್ಲ ನೀವು ಹೆಂಗೆ ವೇಸ್ಟ್ ಮಾಡ್ತೀರಾ ಅಥವಾ ಏನು ಮಾಡ್ತೀರಾ? ರೀಯೂಸ್ ಮಾಡ್ತೀರಲ್ವ? ಆಯಿಲ್ ಎಷ್ಟು ರೇಟು? ಲೀಟರ್ಗೆ 100 ಆ್ಯಂಡ್ ಚಿಲ್ಲರೆ ಅಲ್ವಾ? ಆ್ಯಂಡ್ ಸ್ಪೈಸಸ್ ಆ್ಯಡ್ ಮಾಡಿಬಿಟ್ಟು ಚಾಪ್ಡ್ ಆನಿಯನ್ಸ್ನ ಫ್ರೈ ಮಾಡ್ಕೋತಾ ಇದ್ದಾಳೆ. ಡೀಪ್ ಫ್ರೈ ಅಂದರೆ ಗೋಲ್ಡನ್ ಬ್ರೌನ್ ಆ ಥರ ಏನೋ ಒಂದು ಬ್ರೌನ್ ಮಾಡೋ ಥರ ಮಾಡ್ಕೋತಾ ಇದ್ದಾಳೆ. ಆ್ಯಂಡ್ ದೆನ್ ಶಿಲ್ ಆ್ಯಡ್ ಟೊಮ್ಯಾಟೋಸ್. ಆ್ಯಂಡ್ ನಮ್ಮಮ್ಮ ರಾಗಿ ಚೊಂಬಲ್ಲಿ ತುಳಸಿಗೆ ನೀರು ಹಾಕ್ತಾರಂತೆ. ಆ್ಯಂಡ್ ನಮ್ಮಮ್ಮ ಹಾಕಬಾರ್ದಿತ್ತು, ಅದರಿಂದ ನನಗೆ ಹೇಳಿದ್ರು. ನಾನು ಆ ಕಾರ್ಯಾಚರಣೆಯನ್ನು ನೆರವೇರಿಸುತ್ತಿದ್ದೇನೆ. ನೋಡಿ ಎಷ್ಟು ಸ್ಲೋ ಮೋಷನಲ್ಲಿ ಹಾಕ್ತಾಯಿದ್ದೀನಿ, ವಿಡಿಯೋ ಶೂಟ್ ಮಾಡ್ಕೋತಾ ಇದ್ದೀನಿ ಅನ್ನೋದು ಕಾರಣಕ್ಕೋಸ್ಕರ ಸ್ಲೋ ಮೋಷನಲ್ಲಿ ಹಾಕ್ತಾಯಿದ್ದೀನಿ. ಇಲ್ಲಿ ಬಂದರೆ ನನ್ನ ತಂಗಿ ಆಲ್ರೆಡಿ ಅದೆಲ್ಲ ಡೀಪ್ ಫ್ರೈ ಮಾಡ್ಕೊಂಡಿದ್ದಾಯಿತು ಅಂತ ಅವಳು ರುಬ್ಕೊಂಡಿರೋ ಚಟ್ನಿ ಎಲ್ಲ ಹಾಕಿದ್ದಾಳೆ. ಅದನ್ನು ಚೆನ್ನಾಗಿ ಸ್ಟಿರ್ ಮಾಡ್ಕೋತಾ ಇದ್ದಾಳೆ. ಮಧ್ಯದಲ್ಲಿ ಆ ಸ್ಟವ್ನ ಎಷ್ಟು ಹೊಡಿಸಿದ್ದಾಳೆ ಅಂದರೆ ಸ್ಟವ್ ಸಮದು ಹೊರಟೋಗಿದೆ. ನಮ್ಮಮ್ಮ ಹೊಸ ಸ್ಟವ್ ತೊಗೋಬೇಕು, ಅವಳು ಮದುವೆಗೆ ಏನಾದರೂ ತೊಗೋತಾರ ನೋಡಬೇಕು. ಅವಳೇ ಹೊಡಿಸಿ ಹಾಕಿರ್ತಾಳೆ, ಆಮೇಲೆ ತೊಗೋತಾರೆ. ಅಷ್ಟು OCD ಫೆಲ್ ಅವಳು. ಈಗ ನನ್ನ ಮಗು ಇದ್ದಾನಂತ ನಾನು ಏನಾದರೂ ಒಂದು ರೀಸಸ್ ಮಾಡ್ಕೋತಾ ಇರ್ತಾನೆ. ಡೈಪರ್ ನಾನು ಯಾವಾಗೂ ಯೂಸ್ ಮಾಡಲ್ಲ. ಅವ್ನ ಚಡ್ಡಿ ಎಲ್ಲ ಬಿಚ್ಚಿ ಅಲ್ಲೇ ಇಟ್ಟಿದ್ರೆ ಅಥವಾ ಏನೋ ಮಕ್ಕಳಿರೋ ಮನೇಲಿ ಮೆಸ್ ಆಗುತ್ತೆ. ಯಪ್ಪ ಎಷ್ಟು ಜಗಳ ಆಡ್ತೀವಿ ಅಂದರೆ, ಎಷ್ಟು ಕಿರ್ಚಾಡ್ತಾಳಂದರೆ ಅವಳಿಗೆ ನೀಟಾಗಿರಬೇಕು. ನನಗೆ ಕಷ್ಟ ಮಗುನ ಎತ್ಕೊಂಡು ಅದೆಲ್ಲ ಮಾಡೋಕ್ಕೆ ತುಂಬ ಕಿತ್ತಾಡ್ತೀವಿ. ನಿಮ್ಮ ಸಿಬ್ಲಿಂಗ್ಸು ಇದೇ ಥರನ? ಹಾಗಿದ್ರೆ ಕಮೆಂಟ್ ಮಾಡಿ ಹೇಳಿ ನೀವು ಹೇಗಿರ್ತೀರಾ ಅಂತ. ಈಗ ಅಕ್ಕಿ ಆ್ಯಡ್ ಮಾಡಿದ್ದಾಳೆ. ನಾವು ಇವಳು ಹೆಂಗೆ ಮಾಡ್ತಾಳೆ ಅಂದರೆ, ಅಕ್ಕಿ ನೀರು ಹಾಕೋಕ್ಕೂ ಮುಂಚೆ ಹಾಕ್ಬಿಟ್ಟು ಅದನ್ನು ಎಣ್ಣೆಲಿ ಒಂದು ಸ್ವಲ್ಪ ಈ ಥರ ಹುರ್ಕೋತಾಳೆ. ಯಾಕಂದರೆ ಅದು ಚೆನ್ನಾಗಿ ಉದ್ರುದ್ರಿಗೆ ಬರುತ್ತೆ ಅಂತ. ನೀರು ಹಾಕಿದ ಮೇಲೆ ಅಕ್ಕಿ ಹಾಕಿದ್ರೆ ಸ್ವಲ್ಪ ಕೇಕ್ ಆಗಿಬಿಡುತ್ತಂತೆ. ಆ ಥರ ನೋಡಿ ಅವಳು ಹಾಕೋ ಆ ಪುಡಿಗಳು ನೋಡ್ತಾ ಇದ್ರೇ ಏನು ಇಷ್ಟೊಂದು ಪುಡಿ ಉದುರಿಸ್ತಾಳೆ ಅನಿಸುತ್ತೆ. ಅದೆಲ್ಲ ಖಾಲಿ ಮಾಡಿ ಮತ್ತೆ ಹೊಸದು ತಗೊಂಡು ಹೊಸದು ಹಾಕ್ತಾ ಇದ್ದಾಳೆ. ಅಷ್ಟು ಮಸಾಲೆ ಆ್ಯಡ್ ಮಾಡ್ತಾಳೆ. ಇಲ್ಲಿ ನೋಡಿ ನಮ್ಮಮ್ಮ ಅಂದರೆ ಎಲ್ಲರೂ ಹೇಳ್ತಾರೆ ಉಪ್ಪು ನಾವು ಅಡುಗೆ ಮನೆಯಲ್ಲಿ ಕೈಗೆ ಎಟ್ಕೋ ಥರನೇ ಇಟ್ಕೋಬೇಕು ಅಂತ. ಸೊ ನಮ್ಮಮ್ಮ ಇಲ್ಲಿ ಒಂದು ಸೆರಾಮಿಕ್ ಜಾರಲ್ಲಿ ಉಪ್ಪು ಹಾಕ್ಕೊಂಡು ಅಥವಾ ಗಾಜಿನರಲ್ಲೂ ಹಾಕ್ಕೋಬೋದು. ಆ್ಯಂಡ್ ದೆನ್ ಒಂದು ಮನಿ ಪ್ಲ್ಯಾಂಟ್ ಇಟ್ಟಿದ್ರು. ಮತ್ತು ಒಂದು ಏನೋ ಆಯಿಲ್ದು ಕಂಟೈನರ್, ಅದು ಚೆನ್ನಾಗಿತ್ತು ಗಾಜಿಂದು. ಫ್ಲಿಪ್ಕಾರ್ಟಲ್ಲಿ ರೀಸೆಂಟಾಗಿ ಆರ್ಡರ್ ಮಾಡ್ಕೊಂಡ್ವಿ. ಆ್ಯಂಡ್ ಫೈನಲಿ ಹೌ ಇಟ್ ಲುಕ್ಸ್ ಆಫ್ಟರ್ ಕುಕ್ಡ್ ಅಂತ ಟೊಮ್ಯಾಟೊ ಬಾತ್ ನೋಡಿ, ವಿತೌಟ್ ಎನಿ ಆರ್ಟಿಫಿಷಿಯಲ್ ಆರ್ ಫುಡ್ ಕಲರ್ಸ್. ಇದು ಎಷ್ಟು ಕಲರ್ ಇದೆ ನೋಡಿ. ಅಷ್ಟೊಂದು ಪೌಡರ್ಸ್ ಹಾಕ್ತಾಳೆ ಅಂದರೆ ಮಸಾಲೆ ಅಷ್ಟೊಂದು ಆ್ಯಡ್ ಮಾಡ್ತಾಳೆ ಅಂತ ಅರ್ಥ. ಒಂಚೂರು ತಳ ಸೀದಿತ್ತು, ಅದನ್ನು ನೋಡಿ ಆ ಥರ ಕವರಪ್ ಮಾಡ್ತಾ ಇದ್ದಾಳೆ. ಫುಲ್ ಸ್ಟಿರ್ ಮಾಡಿಬಿಟ್ಟು ಅದು ಸಿಗದೆ ಇರೋ ಥರ ಮಾಡ್ತಾ ಇದ್ದಾಳೆ. ಪುದೀನ ಚಟ್ನಿ, ಕಡಲೆಪಪ್ಪು, ಕಡಲೆ ಬೀಜ, ಕೊತ್ತಂಬರಿ ಸೊಪ್ಪು, ಹುಣಸೆ ಹಣ್ಣು, ಪುದೀನ, ಕಾಯಿ ಇಷ್ಟು ಸೇರಿ ಈಗ ಬೆಳ್ಳುಳ್ಳಿ ಒಂಚೂರು ಹಸಿಮೆಣಸಿನ್ಕಾಯಿ, ಉಪ್ಪು. ಇಲ್ಲಿ ನಾನು
ನನ್ನ ಹಸ್ಬೆಂಡ್ನ ಪಿಕ್ ಮಾಡೋಕ್ಕೆ ಬಂದೆ ಹೊಸಕೋಟೆಗೆ. ಅವರು ಆಫೀಸಿಗೆ ಹೋಗಿ ಡೈರೆಕ್ಟ್ ಹೊಸಕೋಟೆಗೆ ಬನ್ನಿ ಅಂತ ಹೇಳಿದ್ದೆ, ಬಿಕಾಸ್ ಆಫ್ ಬೇಬಿ 6 ಮಂತ್ ಬರ್ಡೇ ಇತ್ತು ಅದಕ್ಕೆ. ಆ್ಯಂಡ್ ಇಲ್ಲಿಂದ ನಾವು ನೆಕ್ಸ್ಟ್ ಫೇಸ್ ಕೇಕ್ಗೆ ಹೋದ್ವಿ. ಅಲ್ಲಿ ನಾವು ಆಲ್ರೆಡಿ ಎಸ್ಟರ್ಡೇ ಆರ್ಡರ್ ಮಾಡಿದ್ವಿ, ಆ ಕೇಕ್ನ ತೊಗೊಬರಕ್ಕೆ ಹೋದ್ವಿ. ಆ್ಯಂಡ್ ಚೆನ್ನಾಗಿತ್ತು. ಕೇಕ್ ಏನಾಗಿತ್ತು ಅಂದರೆ ತುಂಬ ಬೇಜಾರಾಯಿತು. ಕೇಕ್ ನೀವು ಗಮನಿಸ್ಬೋದು, ಅದು ನಾವು ಬರಬೇಕಾದ್ರೆ ಐಸ್ ಕೇಕ್ ಅಲ್ವಾ, ನಾನು ನೀಟಾಗಿ ಇಟ್ಕೊಂಡಿರ್ಲಿಲ್ವೋ ಏನಾಯಿತೋ ಗೊತ್ತಿಲ್ಲ, ಸ್ವಲ್ಪ ಹಿಂಗೆ ಫಾಲ್ ಆಗಿಬಿಟ್ಟಿತ್ತು. ಇವತ್ತಿನ ಒಂದು ಗೀತೆಯ ತಿಳುವಳಿಕೆ ಏನಂದರೆ, ಧರ್ಮರಾಯ ಎಷ್ಟು ಹುಡುಕಿದರೂ ಅವನ ಕಣ್ಣಿಗೆ ಒಬ್ಬ ಕೆಟ್ಟವರು ಕಾಣಲಿಲ್ಲ. ಅದೇ ರೀತಿ ದುರ್ಯೋಧನನಿಗೆ ಎಷ್ಟೇ ಹುಡುಕಿದರೂ ಅವನ ಕಣ್ಣಿಗೆ ಒಬ್ಬ ಒಳ್ಳೆಯವರು ಕಾಣಲಿಲ್ಲ. ಇದರಿಂದ ಏನು ತಿಳ್ಕೊಬೇಕಂದ್ರೆ, ವ್ಯಕ್ತಿತ್ವ ನಮ್ಮ ಕಣ್ಣಲ್ಲಿರುತ್ತೆ, ನಾವು ಹೇಗೆ ನೋಡಬೇಕು ಅಂತ. ಆ್ಯಂಡ್ ಇದನ್ನು ಹೇಳ್ತಾ ಈ ವ್ಲಾಗ್ ಮುಗಿಸ್ತಾ ಇದ್ದೀನಿ. ಲೈಕ್, ಶೇರ್, ಕಮೆಂಟ್ ಮಾಡಿ. ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.